ಸೊ ಹೇ ಫ್ಯಾಮಿಲಿ ನಮಸ್ತೆ. ಇವತ್ತು ನೋಡಿ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ನೋಡಿ ಅದ್ರ ಬಗ್ಗೆ ಅಂತಂದ್ರೆ ಐ ಡೌಟ್ ಗೊತ್ತಿಲ್ಲ. ನಾನು ವೀಡಿಯೋ ಮಾಡ್ಬೇಕಷ್ಟ. ನಂಗೆ ಒಂದು ತಿಂಗಳು ಅಥವಾ ವೀಡಿಯೋ ಮಾಡಿಲ್ಲ, ಮಾಡ್ಬೇಕು. ನನಗೆ ಉಸಿರಾಡಕ್ಕೆ ತ್ರಾಸ ಆಗತೈತಿ. ನಾವು ಲಾಗ್ ಬೇಕು ನನಗೆ. ಮನ್ಯಾಗ ಕುಂತ್ಕೊಂಡು ವೇಟ್ ಹೆಚ್ಚಿಗೆ ಆಗತೈತಿ. ಸಲ್ಟ್ ಎಲ್ಲ ಫಿಟ್ ಆಗತ್ತಾವ. ನನಗೆ ಹೇಳತ್ತೆ, ನಂಗೆ ಹುಚ್ಚು ಹಿಡಿಯತೈತಿ. ಕಾಲೇಜ್ ಸ್ಟಾರ್ಟ್ ಆಗತ್ತಿಲ್ಲ, 5 ತಿಂಗಳಾತು ಮನ್ಯಾಗ ಬಿದ್ದು. ಗಾಡಿ ಏನೋ ರೆಡಿ ಆಗೈತಿ, ಮಳೆ ಒಂದು ಹಿಡ್ದು ಬಿಟ್ಟೈತಿ. ಮಳೆ ಸಂಬಂಧ ವೀಡಿಯೋ ಆಗತ್ತಿಲ್ಲ ನನಗೆ. ಸಾತೋಡಿನ ಲಾಸ್ಟ್ 1 ತಿಂಗಳಾತು. ಆಮೇಲೆ ಎಲ್ಲಿ ಹೋಗೇ ಇಲ್ಲ. ಎಕ್ಸ್ಟ್ರೀಮ್ ಲೆವೆಲ್ ನನಗೆ ತಲೆ ಕೆಟ್ಟೈತಿ. ಸೊ ಅದ್ರ ಸಂಬಂಧ ಇವತ್ತೆಲ್ಲ ಅಂತಂದ್ರೆ ಕಾಲೇಜಿಗೆ ಹೋಗಿ ಮಾಸ್ಕ್ ಕಾಡಿಸ್ಕೊಂಡು ಬರೋದೈತಿ. ಹಂಗೆ ನಮ್ಮ ದೋಸ್ತರು ಬಂದಾರಂತ ಹಂಗೆ ಸ್ವಲ್ಪ ಹೋಗಿ ಡ್ರೆಸ್ ತೊಗೊಂಬರೋದೈತಿ. ಸೊ ಅದ್ರ ಸಂಬಂಧ ಮಾಡತ್ತೀನಿ. ಸ್ವಲ್ಪ ಉಸಿರಾಡಕ್ಕೆ ಆಕ್ಸಿಜನ್ ಸಿಗತೈತಿ. ನಿನ್ನ ರಾತ್ರಿ 1 ಗಂಟೆಗೆ ಮಕ್ಕೊಂಡೇನು ನಾನು, ಬಿಕಾಸ್ ನಮ್ಮ ಮಮ್ಮಿದ ತಲೆ ತಿನ್ಕೊಂತ ಕುಂತಿದ್ದೆ ನಾನು. ಸೊ ಅದೇನೇನು ತಲೆ ತಿಂದೇನೆ ಅಂತ ಹೇಳ್ತೇನೆ ನಾನು ನಿಮಗೆ. ಬರ್ರಿ ಕಾಲೇಜಿಗೆ ಹೋಗೋಣ ಫಸ್ಟ್. ಸೊ ಫ್ಯಾಮಿಲಿ ಕಾಲೇಜ್ ಕಡೆ ಬಂದ್ವಿ. ಬಟ್ ಕಾಲೇಜ್ದಾಗ ಫೋನ್ ಅಲವಿಲ್ಲ, ಈಗೂ ಪಾಲ್ಸಾತೆ ನಾವು. ಸೊ ಬರ್ರಿ ಒಳಗೆ ಹೋಗಿ ಸರ್ಸಿಗೆಲ್ಲ ಭೇಟಿ ಆಗೋದು. ಸೊ ಫ್ಯಾಮಿಲಿ ನಾವೇನು ಬಿಟ್ಟು ಹೋದ್ವಿ, ಇಲ್ಲಿ ಮತ್ತೆ ಒಂದು ಫ್ಲೋರ್ ಕಟ್ಟಾತಾರೆ. ಸೊ ಫ್ಯಾಮಿಲಿ ಹೋದ್ವಿ, ಬಂದ್ವಿ, ಮುಗಿ ಜೈ ಹಿಂದ್ ದೋಸ್ತ. ಸ್ವಲ್ಪ ಮಂದಿ ದೋಸ್ತರು ಸಿಕ್ಕರೆ ಅವ್ರು ಹಂಗೆ ಸ್ವಲ್ಪ ಆ್ಯಟಿಟ್ಯೂಡ್ದಾಗ ಎಲ್ಲ ಮಾತಾಡತ್ತಿದ್ರೆ ನಾವು ಮುಂದೆ ನಡಿಪ ದೋಸ್ತ ಬಂದ್ರೆ ಬಾ, ಇಲ್ಲ ಬಿಟ್ಟರೆ ಬಿಡು. ಮತ್ತು ಅಷ್ಟೇ ರೀ, ಕಾಲೇಜ್ ಮುಗಿದ್ಮೇಲೆ ನಮ್ಮ ಜೊತೆ ಚಲೋ. ಕಾಲೇಜ್ದಾಗ ಇದ್ದಾಗ ಒಂದು ಟೈಪ್, ಕಾಲೇಜ್ ಮುಗಿದ್ಮ್ಯಾಗ ಒಂದು ಟೈಪ್, ಯಾರಿಗೆ ಬೇಕು ಇವೆಲ್ಲ. ಸೊ ಅವೆಲ್ಲ ಬಿಟ್ಟು ಬಿಡ್ಬೇಕು. ನಮ್ಮ ಜೊತೆ ಚಲೋ ಇದ್ದೆ ಅದಾರ, ಭಾಳ ಮಂದಿ ಅದಾರ ಕಾಲೇಜ್ ಮಾತಾಡ್ತಾರೆ. ದೂರ ಇದ್ದವರೆಲ್ಲ ಕಾಲೇಜ್ ಮಾತಾಡ್ತಾರೆ. ಇಲ್ಲೇ ಎಲ್ಲ ಇದ್ದವ್ರ ಶೋಕಿದೆ. ಸೊ ಅದೆಲ್ಲ ಬೇಡ ಅಂತ ಹೋದ್ವಿ. ಕಾಲೇಜಿನ ತೋರಿಸಿದ್ದೀನಿ ಅಂತಲ್ಲಿ ಆಗ ಅವ್ರ ಜೊತೆ ಎಲ್ಲ ಹೋಗಿ ಹೊರಗೆ ಮಸ್ತ್ ತಿಂದು ಚಿಲ್ ಮಾಡೋದಿತ್ತು. ಬಟ್ ಅವ್ರದ್ದು ನೋಡಿದ್ರೆ ಆಟಿಟ್ಯೂಡ್ ಆಸ್ತ ಠೀಕ್ ಆಗಾಕತ್ತಿದ್ರೆ. ಸೊ ದೂರ ಇದ್ದು ಬಿಡಪ್ಪ ದೋಸ್ತ ಅಂತೇಳಿ ನಾವು ಮುಗಿಸಿ ತೊಗೊಂಬಂದ್ಬಿಟ್ವಿ. ನಂದು ಇವತ್ತೇನು ತರೋದು ಇದ್ದಿದ್ದಿಲ್ಲ. ಬಟ್ ನಮ್ಮ ದೋಸ್ತ್ ಫೋನ್ ಹಚ್ಚಿದ ಅಂತ ಹೋಗಿದ್ದೆ. ಮತ್ತು ನಮ್ಮ ದೋಸ್ತ್ ಇನ್ನೊಬ್ಬ ಫೋನ್ ಹಚ್ಚಿದ, ಇಲ್ಲೇ ನಾವು ಬಂದಾಗ ಇಸ್ಕೊಂತಿ ಅಂತಂದ. ಮತ್ತು ಸರು ನೋಡಿದ್ರೆ ಸರಿ ತೊಗೊಂತ ಇಸ್ಕೊಂಡು ಬಂದೆ, ಮುಗೀತು ಅಲ್ಲಿಗೆ. ಸೊ ಇದೆಲ್ಲ ಬೇಡ. ತೊಗೊಂಬಂದ್ವಿ. ನಿನ್ನೆರ ಸ್ವಚ್ಛ ಮಾಡೈತಲ್ ಬೇದ ಇದು ಕಾಮಿ. ಫ್ಯಾಮ್ಲಿ ಹೇಳೇ ಇಲ್ಲ. ಟೊಮೆ ಅಲ್ಲಿಗೇನ ಟೊಮೆವು ಎಲ್ಲ ಐತೆ ತೊಂಬ ಬೇ. ಸೊ ನಾ ನಿಮ್ಗೆ ಒಬ್ರ ಇಂಪಾರ್ಟೆಂಟ್ ಗೆಸ್ಟ್ನ ಮೀಟ್ ಮಾಡಿಸ್ತೀನಿ. ಎಲ್ಲೈತಿ? ಶ್ರೀ 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 ಟಾಮು ಮಹಾರಾಜ್. ಸೊ ಫ್ಯಾಮಿಲಿ ಇವ್ರು ಅದಾರಲ್ಲ, ಇವ್ರು ನಾವು ತಿನ್ನಬೇಕಾದ್ರೆ ಮಾಡಬಾರ್ದು ಯಾವುದಿಲ್ಲ ಬೇ ಅಮ್ಮ, ಮಾಡಬಾರ್ದು ಕೆಲಸ ಎಲ್ಲ ಮಾಡಿಬಿಡ್ತಾರೆ. ಸೊ ಏನು ಮಾಡಕ್ಕೆ ಬರೋದಿಲ್ಲ. ಇನ್ನೂ ಸಣ್ಣದೈತದ, ನನ್ನಂತರೂ ಭಾಳ ಹಚ್ಕೊಂಡೈತಿ. ಬರೀ ನನ್ನ ಜೊತೆನೇ ಇರ್ತೈತದ. ಈಗ ಮತ್ತೆ ಮಾರ್ಕೆಟಿಗೆ ಹೋಗ್ಬೇಕು. ಮಾರ್ಕೆಟಿಗೆ ಅಪ್ಪನೂ ಫೋನ್ ಹಚ್ಚಿದ, 12:30 ಬಾ ಅಂತಂದಿದ್ರೆ 2 ಗಂಟೆ ಆತ ಹೋಗಲ್ಲ ಇಸ್ಕೊಂಬರೋ ಮಟ. ಸೊ ಹೋಗೋಣ ಈಗ. ಅಲ್ಲೇನು ಜೋಕ್ ಆತ. ಹೋಗಕ್ಕೆ ನಮ್ಮ ಕ್ಲಾಸ್ಮೇಟ್ ಆಕಿ ನಾನು ನೋಡಿದ್ಲ, ನಾನು ಆಕಿ ನೋಡಿದೆ. ನೋಡ್ಬಿಟ್ಟು ನಮ್ಮ ತಂಗಿ ಇದ್ದಂಗೆ ಅಕ್ಕ ಇದ್ದಂಗೆ ನಾನು ನೋಡಿ ಗುಟ್ಲೆ ಏನಾಯ್ತು, ಅವ್ರ ಮಮ್ಮಿ ಜೊತೆ ಈ ಥರನ ಆರಾಮ ಯಾವ ಕಾಲೇಜ್ ಹಚ್ಚಿ ಹಿಂಗೆ ಹೇಳಿದ್ರೆ, ನಾ ಯಾವ ಕಾಲೇಜ್ ಹಚ್ಚಿ ಅಂದ್ರೆ ನನಗೆ ಕೇಳಿದ್ರೆ ಅವ್ರು ಯಾವ ಕಾಲೇಜ್ ಹಚ್ಚಿ, ಇಲ್ಲ ನಾ ಕಾಲೇಜ್ ಬಿಟ್ಟೇನಿ ಈಗ ಜಾಬ್ ಮಾಡಾಕತ್ತೆ. ಅವ್ರ ಮಮ್ಮಿ ನಂಗೆ ಹಿಂಗೆ ನೋಡಾತ್ರ. ಸೊ ಅದಕ್ಕೆ ಮತ್ತೆ ಈಗ ಇಲ್ಲ ಸುಳ್ಳು ಹೇಳತ್ತೀನಿ ಅಂತಂದ್ರೆ ಮತ್ತೆ ವೀಸ್ ಹಾಕತ್ತಂತೆ ಬಿಟ್ಬಿಟ್ಟೆ. ಸೊ ಈಗ ಹೋಗೋಣ ಮಮ್ಮ. ನಮ್ಮ ಟಾಮ್ಯಾ ಸಂಬಂಧ ಎಂತ ಚಂದ ಮಾಡಿ ಚಿಟ್ಟಿದ್ದೆಲ್ಲ ಹೇಳ ಏನಪ್ಪ. ಸೊ ಬರ್ರಿ ಬಂದು ಸ್ವಚ್ಛ ಮಾಡಿದ್ರೆ ಆತ. ಮಮ್ಮ ಸ್ವಲ್ಪ ಸ್ವಚ್ಛ ಮಾಡಿಬಿಡ್ಲಾ? ನಮ್ಮ ಮನೆಗೆ ಇದೆ ಅನ್ಸರಿ. ಸ್ವಚ್ಛ ಇರೋದು ಏನು ಸ್ವಚ್ಛ ಮಾಡ್ತೀವಿ ನೋಡ್ರಿ. ಜೀವನ ಭಾಳ ಕೂಲಾಗಿ ಎಂಜಾಯ್ ಮಾಡ್ಬೇಕು, ಹೌದಿಲ್ಲಮ್ಮ? ಗೊತ್ತಿಲ್ಲ ನನಗೆ. ನಮ್ಮ ಮನೆಗೆ ಇಷ್ಟ. ನಮ್ಮ ಮನೆಯಾಗೆಲ್ಲ ಮಾಸ್ ಆನ್ಸರ್ಸ್ ಹಿಂಗೆ ಕೊಡ್ಬೇಕಂತೇನಿಲ್ಲ. ಏನು ಕ್ಯಾಶುವಲ್. ನಿನ್ನೆ ನಂದು ಕ್ಯಾಶುವಲ್ ಟೈಪ್. ನಾನು ಮಮ್ಮಿಗೆ ಏನು ಮಾತಾಡಿದೆ ಅಂತಂದ್ರೆ ನನಗೆ ನಿದ್ದೆ ಬರೋಲ್ಲ. ರಾತ್ರಿ 1 ಗಂಟೆ ಮಟ್ಟ ನಾ ಏನು ಮಾಡಿದೆ ಅಂತಂದ್ರೆ, ನಮ್ಮ ಮಮ್ಮಿ ತಲೆ ತಿನ್ಕೊಂತ ಕುಂತಿದ್ದೆ ರಾತ್ರಿ 1 ಗಂಟೆ ಮಟ್ಟ. ಏನಂದೆ, ಈ ಮನೆ ಒಂದು ಜಗತ್ತು, ನಾವು ಅದ್ರಾಗ ಪಾತ್ರಧಾರಿ. ನಾವೀಗ ಒಂದು ಪಾತ್ರ ಮಾಡತ್ತೀವಿ. ನಮ್ಮ ಪಾತ್ರ ಮುಗಿದ್ಮೇಲೆ ಹೋಗ್ತಾ ಇರೋದು ಎಲ್ಲಿ? ಟೆರಸಿಗೆ. ಆ ಮೂಮೆಂಟಿಗೆ ಭಾಳ ಈಗ ಸಡನ್ಲಿ ಏನರ ಬಂದ ಜೋಕ್ ಆಗಿಬಿಡ್ತೈತಿ. ಇಸ್ ಕ್ಯಾಂಡಿ ಮ್ಯಾನಿ ನಿಂಗೆ ಪಾಡ್ಕಾಸ್ಟ್ ನೋಡ್ತಿರ್ತಿರಲ್ಲ, ಅವ್ರು ಮಸ್ತ್ ಮಾಡತ್ತಾರ, ಅವ್ರದ್ದು ಇನ್ನೂ ಗ್ರೋತ್ ಆಗಲಿ ಅಂತೇಳಿ ಅನ್ಕೋತೇನೆ. ಬಿಕಾಸ್ ಚಲೋ ಕಂಟೆಂಟ್ ಕೊಡೋರಿಗೆ ಚಲೋದೇ ಹೇಳ್ಬೇಕು. ಸೊ ಹಿಂಗೈತಿ ಮಾಡಾದಾರ. ನಂಗೆ ಒಟ್ಟು ಹಿಂಗೆ ಗ್ರೂಪ್ದಾಗ ಕುಂತ ಮಾತಾಡ್ಬೇಕು. ಈಗ ಭಾಳ ಜೋಕ್ ಅನಿಸ್ತಾವೆ. ಮತ್ತು ಇನ್ನೊಂದೇನು ಅಂದೆ, ಮಕ್ಕೊಂಡ್ರೆ ಎಬಿಸಿ ಜೀವನ ಒಂದು ಚಕಡಿ ಗಾಡಿ. ಬಟ್ ಈಗೆಲ್ಲ ಕಾರ್ ಓಡ್ಸತ್ತ. ರ್ಯಾಂಡಮ್ ಸಿಕ್ಕಿದ್ದೆ ಹೇಳತ್ತನ. ಸಿಕ್ಕಿದ್ದ 1 ಗಂಟೆ ಮಟ್ಟ ಹಂಗೆ ತಲೆ ತಿಂದು
ಸೊ ಆತ ಈಗ ಹೋಗೋ ವ್ಯಾಪಾರಕ್ಕೆ ಆಯ್ತಾರಂತೆ ಹಿಂಗೇನೋ ರೋಟ್ ಅಲ್ಲೇನೋ ಬಂದ್ ಮಾಡ್ಯಾರಂತ. ಸೊ ಹಿಂಗೆ ಹೋಗ್ಬೇಕು. ಸೊ ಬರ್ರಿ ಭಾಳ ಮಾತಾಡ್ತೀನಿ, ಮನಸ್ಸು ಬಿಚ್ಚಿ ಮಾತಾಡೋದು. ಸೊ ಬರ್ರಿ 15 minutes later. ಫ್ಯಾಮಿಲಿ ಬಂದ್ವಿ. ಇದೇ ಅಂಗಡಿ SR ಮೆನ್ಸ್ ಕಲೆಕ್ಷನ್. ಸೊ ಫ್ಯಾಮಿಲಿ ಹೆಂಗಂತಂದ್ರೆ ಈಗ ಸ್ವಲ್ಪ ಗಾಡಿದು ಮೈನರ್ ಪ್ರಾಬ್ಲಮ್ ಬರತ್ತವ. ಹ್ಯಾಂಡಲ್ ಯಾಕೋ ಸ್ವಲ್ಪ ಲೈಟಾಗಿ ಅಳಗಾಡತೈತಿ, ಅದೊಂದು ತೋರಿಸ್ಕೊಂಬರ್ಬೇಕು. ಸೊ ಅಪ್ಪಾರು ಬರ್ತಾರಂತಿದ. ಸೊ ಅವರು ಬರಲಿ, ಹೋಗೋಣ ಬರ್ರಿ. ಹಾಯ್ ಮಾಡಪ್ಪ. ಮತ್ತೆ ನಾನು ಬಂದು ಅಂದ್ರೆ ಗ್ಯಾರೇಜ್ ಕಡೆ. ಅದೇ ಹ್ಯಾಂಡಲ್ ಸ್ವಲ್ಪ ಒಳಗಾಡತೈತಿ. ಅವ್ರ ಅಂಕಲ್ ನನ್ನ ಮಕ ನೋಡಿ ಮತ್ತೆ ಬಂದಪ್ಪ ಇದೇ ರಿಯಾಕ್ಷನ್ ಅವ್ರದ್ರಾಗ ಇರ್ತೈತಿ. ಯಾಕಂತಂದ್ರೆ ಒಂದು ಗಾಡಿದ ಏನಿಲ್ಲ ಅಂದ್ರೆ ಒಂದು 2 ತಿಂಗಳು 3 ತಿಂಗಳು ಹಿಂಗೆ ಇರ್ತೈತಿ. ನಮ್ಗೆ ವಾರಕ್ಕೊಮ್ಮೆ ಚಕಪ್ ಹೇಳ್ಬೇಕಂದ್ರೆ ನನಗೆ ನಾವು ಅಪ್ಪಾರು 20-25 ವರ್ಷ ಭಾಳ ಅಂತಂದರೆ ಒಂದು 20 ಬಾರಿ 7-8 20 ವರ್ಷ 20 ವರ್ಷದಾಗ 7-8 ಬಾರಿ ತಂದಿರ್ಬೇಕು. ಹೆಂಗೆ ಗೊತ್ತಿಲ್ಲ, ಅಷ್ಟು ಇದನ್ನು ಮಾಡಿಲ್ಲ. ನಾನು ತಿಂಗಳದಾಗ ನಾವು 3 ಸಲ ಬಂದು ಹೊಂಟೇನಿ. ಅವ್ರಿಗೆ ಬೇಸರ ಆಗ್ಬಿಟ್ಟೆ. ಸೊ ಇದೇ ಫೈನಲ್ ಅಂತೇಳಿ ಬಂದೇನಿ. ದೋಸ್ತು ಫೋನ್ ಹಚ್ಚಿದ್ರಿ ಎಲ್ಲರೂ ಹೋಗೋಣ ಅಂತ. ನೋಡೋಣ ಏನಾಕೈತೆ ಅಂತ. ಫಸ್ಟ್ ಗಾಡಿ ಮಾಡಿಸ್ತು ಅಂತ ಅಂದರೆ ಹ್ಯಾಂಡಲ್ ಅಳಗಾಡತೈತೆ. ಹಿಂಗೆ ಅಳಗಾಡ್ಸಿ ಮ್ಯಾಲೆ ಕೆಳಗೆ ಆಗತೈತೆ. ನಟ್ ಫಿಟ್ ಆಗಿಲ್ಲ ಅವು. ಸೊ ಫ್ಯಾಮಿಲಿ 1 more CD100. ಹಾಂ ರೀ ಇವ್ರ ಕಡೆನೇ ರೀ. ಹಾಂ ನಮ್ಮ ಪಪ್ಪ ರೀ ಅವ್ರು. ಹೌದಿಲ್ಲ ರೀ, ಅಳಗಾಡತೈತೆ ರೀ. ಅದು ಭಾಳ ರಿಸ್ಕ್ ಫ್ಯಾಮಿಲಿ. ಹ್ಯಾಂಡಲ್ ಅಳಗಾಡತೈತೆ ಅಂದ್ರೆ ಭಾಳ ರಿಸ್ಕ್. ಹಿಂಗೆ ಒಳಗೆ ಏನೋ ಫುಲ್ ಲೂಸ್ ಆಗಿಬಿಡುತ್ತೆ ಅಂದ್ರೆ ಹೋಗಿ ಹಾಕಿಬಿಡ್ತೀವಿ. ಅದ್ರ ಸಂಬಂಧ ಹೋಗ. ಇದು ಇಲ್ಲಿ ಸ್ವಲ್ಪ ಲೈಟ್ ಮಟ್ಟ ನಾರ್ಮಲ್ ಇರ್ತೈತೆ ರೀ. ಆಮೇಲೆ ಭಾಳ ಬಿಗಿ ಹಿಡಿ ಆಗ್ತೈತೆ. ಸ್ಮೂತ್ ಇಲ್ಲ ಅದಷ್ಟು. CD100 ರೀ. ಪೇಂಟಿಂಗ್ ಆಗಿಲ್ಲ ರೀ ಅದೇ. ಅದಕ್ಕೆ 30,000 ರೂಪಾಯಿ ಹೋಗ್ರಿ. ಗಾಡಿಗೆ ಎಷ್ಟು ಖರ್ಚು ಮಾಡಿದ್ರು ಏನು ಅದಿಲ್ಲ ರೀ. ಸೊ ಆಮೇಲೆ ಎಷ್ಟು? ಹಾಂ 50 ರೀ. ಸೊ ಹೆಂಗಂತಂದ್ರೆ ಸೊ ಇಲ್ಲೆಲ್ಲ ಹೊಲ್ಸಾಗೈತಲ್ಲ, ಇದು ರಾಡಿ ಸಂಬಂಧ ಕಾಮನ್. ಬಟ್ ಭಾಳ ಸ್ವಚ್ಛ ಇಟ್ಕೊಂಡೆ ನಾನು. ಏನು ಸ್ಕ್ರ್ಯಾಚ್ ಆಗಿಲ್ಲ. ದೇವ್ರ ಪುಣ್ಯಗೆ ಆಗೋದು ಬೇಡ. ಭಾಳ ಇದ್ರಲ್ಲಿ ಇಟ್ಕೊಳತ್ತೆ ನಾನು. ಎಲ್ಲಿ ಏನು ದೂರ ಹತ್ತೋದಿಲ್ಲ, ಹಿಂಗಿಲ್ಲ. ಭಾಳ ಚಲೋಲ್ಲಿ ಇಟ್ಕೊಳತ್ತೀನಿ. ಚಲೋ ಇರಲಿ ಅಂತ ಅನ್ಕೋತೀನಿ. ಗಾಡಿ ಇಸ್ ಅ ಇಮೋಷನ್. ಇಟ್ಸ್ ನಾಟ್ ಅ ಮಷೀನ್, ಇಟ್ಸ್ ಅ ಇಮೋಷನ್. ಸೊ ಬರ್ರಿ ಇದೊಂದು ಮಾಡಿಸ್ಕೊಂಡು ಹೋಗೋಣ. ಹಾಂ ಯೂಟ್ಯೂಬ್ದಾಗ ಹಾಕ್ತೇನೆ. ಬ್ಲಾಗರ್ ಯೂಟ್ಯೂಬ್ ಐತ್ರಿ ನಮ್ಮ. ಯಾವುದೇ ದಶವಂತ ಒನ್ವಿ ಅಂತ ಐತೆ. ಸರಿಸ್ಲಿ ಅಣ್ಣ ಗಾಡಿ ಸ್ವಲ್ಪ ಮುಂದೆ. ಮಿಸ್ತ್ರಿದು ಹಾಕಿದ್ರಾಗ ಮಿಸ್ತ್ರಿ ಆಗಿದೆಯಾ? ಏನು ಮಿಸ್ತ್ರಿ? ಅವ್ರದ್ದು ರೀ. ಅವು ಮಾಡ್ಬೇಕಾರೆ ಎಲ್ಲ ಇದ್ದಿದ್ದಿಲ್ಲ ರೀ. ಅದನ್ನ ಇದಕ್ಕೆ ಹೋದಾಗ ಮಾಡಿದ್ದೆ ರೀ. ಅವರು ಎಲ್ಲ ಬಂದಾರ ರೀ. ಎಲ್ಲರೂ ಗೋಳ ಮಾಡ್ತೀವಿ. ಮತ್ತು ಸ್ವಲ್ಪ ಹಾಕ್ಬೇಕಲ್ರಿ. ಹೌದಿಲ್ಲ ರೀ. ರೊಕ್ಕ ಬರಾಕೆ ಇನ್ನೂ ಈಗ 320 ಅದ ರೀ. ಇನ್ನೂ 680 ಮಂದಿ ಆಗ್ಬೇಕು. ಎಡಿಟ್ ಮಾಡಿ ಹಾಕ್ಬೇಕು ನೀವು. ಭಾಳ ಎಡಿಟ್ ಮಾಡಬೇಕು. ಸ್ವಲ್ಪ ಇದಾಗಿತ್ತು, ಅದು ಇದು ಮಾಡಿ ಸ್ವಲ್ಪ ಹೇಳಿ. ನಮ್ದು ಬೇಕು ರೀ. ನಾ ಮನ್ಸು ಬಂದಾಗ ಮಾಡ್ತೇನೆ ರೀ. ಡೈಲಿ ಮಾಡ್ತಾರಲ್ರಿ, ಅವ್ರದ್ದು ಭಾಳ ಕಷ್ಟ ರೀ ಪಾಪ. ನಂಗೆ ಕಂಟೆಂಟ್ ಇಲ್ಲ ಅಂದ್ರೆ ಮಾಡೋಕೆ ಹೋಗೋದಿಲ್ಲ ರೀ. ನಾ ಕಂಟೆಂಟ್ ಬೇಕು ರೀ. ಹಿಂಗೆ ನೋಡೋರ್ಗೂ ಚಲೋ ಅನಿಸ್ಬೇಕಾ. ಇಲ್ಲ ದಿನ ಇತ್ತಂದ್ರೆ ದಿನಕ್ಕೆ ಮಸ್ತ್ ರೊಕ್ಕ ಖರ್ಚು ಮಾಡ್ಬೇಕು, ಅಲ್ಲೋದೆ ಇಲ್ಲೋದೆ ಅಂತ. ಅದಕ್ಕೆ ಹಿಟ್ಟಾಗ್ಬೇಕದ. ಹಿಟ್ಟಾಗ್ಬೇಕು.
ಅದ ರೀ ಚಲೋ ಆಗಲಿ. ಮಂದಿ ನೋಡ್ಲಿ ಅಂತಾರೆ. ಮಂದಿ ನೋಡಿದ್ಮ್ಯಾಗ ಏನು ಹಾಕಿದ್ಯಾ ನೋಡ್ತಾರ್ರಿ ನನಗೂ ಏನು ಒಮ್ಮಕ್ಲೇನ ಆಗ್ಬೇಕಂತ ಏನಿಲ್ರಿಪ್ಪ. ಕೇಬಲ್ ಇಲ್ಲಿ ಬಿಟ್ಟಿನಿ. ಹಾಂ ರೀ ಫ್ರೀ ಹಾಕಿದ್ದೆ. ಹಾಂ ರೀ ಆಗಿಲ್ಲ ಅಂದ್ರೆ ಕೇಬಲ್ ಒಂದು ಚೇಂಜ್ ಮಾಡಿಸ್ಕೊಂಡು ಸರ್. ಇದು ಕೇಬಲ್ ಎಷ್ಟು ಬೈತೈತ್ರಿ ಕೇಬಲ್ ಅದು? ಕೇಬಲ್ಗೆ ಒಂದು 100 ರೂಪಾಯಿ ಇತ್ತು. ಸರಿ ತೋರಿ ಅದೇನ್ರಿ ಚಲೋ ಅಂದ್ರೆ ಮಣ್ಣು ಹಾಕ್ಸೈತ್ರಿ ಅದೇನ್ರಿ ಕೆಡ್ತಂದ್ರೆ ಇನ್ನೊಮ್ಮೆ ಹಾಕ್ಸಿರ ಆತ್ರಿ. ಇಲ್ಲ ಹಾಕಿನದಕ್ಕೆ. ಸರ್ ಇದು ಹಾರ್ನ್ ಒಂದು ನೋಡ್ತೀರಿ ನಾವು ಹಾರ್ನ್ ಹತ್ತಾತಿಲ್ಲ ಅವಾಗ ಬ್ಯಾಟ್ರಿ ಲೋ ಆಗೈತೆ ಅದಕ್ಕಂತಂದ್ರೆ ಈಗ ಹಾರ್ನ್ ಹತ್ತಾತಿಲ್ಲ ಅದು. ಬ್ಯಾಟ್ರಿ ಇಲ್ಲ. ಸ್ಟಾರ್ಟ್ ಮಾಡಿದ್ರೆ ಹತ್ತೈತ್ರಿ. ಹಂಗೆ ಬರೋದಿಲ್ಲ. ಹಾಂ ಪವರ್ಫುಲ್ ಬ್ಯಾಟ್ರಿ ಬೇಕು. ಬ್ಯಾಟ್ರಿ ಪವರ್ ಇತ್ತಂದ್ರೆ ಲೈಟ್ ಬರ್ತೈತೆ. ಇಲ್ಲಣ್ಣ ಅದು ಲೈಟ್ ಹತ್ತತ್ತೆ ಇಲ್ಲ. ಸ್ಟಾರ್ಟ್ ಮಾಡಿದಾಗ ಇಲ್ಲಿ ಗ್ರೀನ್ ಕಲರ್ ಹತ್ತಂಗಿಲ್ಲ. ಪವರ್ಫುಲ್ ಲೈಟ್ ಹತ್ತಬೇಕು. ಚಾಲು ಮಾಡಿದ್ಮ್ಯಾಗ ಇಲ್ಲಿ ಲೈಟ್ ಬರಬೇಕು. ಆಮೇಲೆ ಬ್ಯಾಟ್ರಿ ಪವರ್ಲಿಂದ ಚಾಲು ಆಗ್ತೈತಿ. ಅಂದ್ರೆ ಬ್ಯಾಟ್ರಿ ಸ್ಟಾರ್ಟ್ ಮಾಡೋದು ಚಾಲು ಆಗಿತ್ತಲ್ಲ. ಇಲ್ಲಣ್ಣ ಈಗ ಚಾಲು ಆಕತಿ ಹಾರ್ನ್ ಬರತ್ತೆ ಇಲ್ಲ. ಹಾಕಿ ನೋಡ್ಬೇಕು. ಬ್ಯಾಟ್ರಿ ಹಾಕಿ ನೋಡ್ಬೇಕ್ರಿ. ಇನ್ನೊಂದ್ಸಲ ಬರ್ರಿ. ಹಾಂ ರೀ ಬ್ಯಾಟ್ರಿ ಚಾರ್ಜ್ ಮಾಡಿ ನೋಡಿ ಹಾಕಿ ಸರ್. ಸೊ ಯಾಕಂದರೆ ನಾವು ಕಲ್ತಿರೋಂಥ ಸ್ಕೂಲ್ ಈಗೆಲ್ಲಿ ಬಂದೇವೆ ಅಂತಂದ್ರೆ ಬಿ ಜಿ ಮೋಟರ್ಸ್ಕೊ ಮತ್ತು ಅಲ್ಲೇ ಯಾಕಂತಂದ್ರೆ ಇದು ಇದ್ರ ಮುಂದಿಂದ ಗ್ಲಾಸ್ ಹಾಕ್ಸೋದೈತಂತಂದ್ರೆ ಸಂಬಂಧ ಸೋಗರ್ ಹಂಗಲ್ಲ ಇದ್ರದ್ದು ಮುಂದಿಂದ ಗ್ಲಾಸ್ ಐತ್ರಿ ಇಲ್ರಿ ಮತ್ತಿಲ್ಲ ಇಲ್ರಿ ಸೊ ಫ್ಯಾಮಿಲಿ ನಮ್ಮ ಸ್ಕೂಲ್. ಸೊ ಒಳಗೆ ಹೋಗಿ ಸರ್ ಸಿಕ್ಕರೆ ಮಾತಾಡ್ಸ್ಕೊಂಡು ಇಲ್ಲಿ ಮಠ ಬಂದು ಹಂಗೆ ಸುಮ್ಮ ಹೋಗೋದು ಸರಿ ಅಲ್ಲ. ಸೊ ಬರ್ರಿ. ಸೊ ಫ್ಯಾಮಿಲಿ ನಮ್ಮ ಸ್ಕೂಲ್ ಇದು ಬಾಸ್ಕೆಟ್ಬಾಲ್ ಗ್ರೌಂಡ್ ಕ್ಲಾಸು ಕ್ಲಾಸ್ ಪಾಪ ಹೆದ್ರಿದ ಅನ್ನಿಸ್ತೈತವ. ಹಾಂ ಸೊ ಇದೇನಂತಂದ್ರೆ ನಮ್ಮ ಬಾಸ್ಕೆಟ್ಬಾಲ್ ಗ್ರೌಂಡ್ ಅದು ಫುಟ್ಬಾಲ್ ಗ್ರೌಂಡ್. ಹಳೆ ನೆನಪು. ಇದೊಂದು ಚೇಂಜ್ ಮಾಡ್ಯಾರ ಇಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮಂದು ಹಾಕ್ಯಾರ ಮತ್ತು ಈ ಕಡೆ ಕೆಳದಿ ಚೆನ್ನಮ್ಮಂದು ಹಾಕ್ಯಾರ. ಸೊ ಚಲೋ ಅನ್ಸತೈತಿ. ಅದ್ರಾಗ ನಮ್ಮ ಕನ್ನಡದಾಗ ಬರ್ದಾರ ಅದು ಇನ್ನೂ ಚಲೋ. ಸೊ ಬರ್ರಿ ಹಂಗೆ ನೋಡ್ಕೊಂಬರ. ಸೊ ಫ್ಯಾಮಿಲಿ ಟೈಮಿಂಗ್ ನೋಡ್ರಿ ನಮ್ದು ಟೈಮಿಂಗ್ ಹೆಂಗೈತೆ ಅಂತಂದ್ರೆ ಪರೇಡ್ ಮಾಡ್ಸತ್ತಾರ ಅದೇ ಟೈಮಿಗೆ ಬಂದೇನಿ. ಇಲ್ಲಿ ಒಳಗೆ ಜಿಮ್ ಇತ್ತು. ನಮ್ಮ ಅಣ್ಣ ಇಲ್ಲೇ ಬರ್ತಿದ್ದ ರಿಲೇಷನ್ ವಿಷ್ಣುಣ್ಣ ಅಂತ. ಸೊ ಮಕ್ಕಳು ಟೀಚರ್ ಬಂದು ಆಡ್ತದೆ. ಸೊ ಬರ್ರಿ. ಏನು ಮಾಡ್ತೀನಿ 3-2 ಎಷ್ಟು ಬಿತ್ತ ಹೊಳಸಿ ಕಡೆ ಹಿಂದೆ ಹೊಳಸ ತಡಿ ಒಂದು ಮಾಮ ಬ್ಯಾಟ್ರಿ ಅಂತ ಎಷ್ಟು 100% ಐತಲ್ಲಿ 100 ಐತಿ ಬ್ಯಾಟ್ರಿ ಯಾವುದಲ್ಲಿ ಎಷ್ಟು 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 ತಿಂಗಳದ್ದು ಹೊಸ ಅವರು ಮಾತಾಡಿ ಮತ್ತೇನು ರೀ ಓಪನಿಂಗಿಂದ ಏನು ಫೋಟೋ ಹಾಕಿಲ್ಲ ಏನು ಹಾಕಿಲ್ಲ. ಇಲ್ಲ ಇಲ್ಲ ಸೋರ್ಕೆ ಏನು ಬ್ಯಾಟ್ರಿ ಗಿಟ್ರಿ ಎಲ್ಲ ಇಟ್ಟ ಹೊಳಸ್ ಹಿಂದೆ ಹೊಳಸ ಮಾರ್ಕೆಟ್ ಐತೆ ನೋಡು ಫೋನ್ ಏ ಇಲ್ಲೇ ಇದೆ ರೀಫಾಬ್ರಿಷಡ್ ಇದೆ ನಿನ್ನ ಲ್ಯಾಮಿನೇಷನ್ ಇಡಿ ನಡಿ ಹೋಗುನ. ಅಲ್ಲ ಈಗ ಜನ ಹೆಂಗಂತಂದ್ರೆ ಏನು ದೊಡ್ಡ ಲಾಗ್ ಮಾಡ್ತಾನವ. 4 ಮಂದಿ ನೋಡ್ತಾರ ನೋಡೋದ 4 ಮಂದಿ ನೋಡ್ತಾರ ಏನು ಹರ್ಕೋತಾನ ಅಂದವ. ಇವಂಗ ಕೇಳಿಲೇ ಇವಂಗ ಬಿಡಾಕ ನಾನು ಸೈಕಲ್ ಮ್ಯಾಗ ಅದು ಸಿಂಗಲ್ ಸೀಟ್ ಸೈಕಲ್ ಅದ ಅದ್ರ ಮ್ಯಾಗ ಬಿಡಾಕ ನಾ ಇವ್ರ ಮನೆ ಮಠ ಬರ್ತಿದ್ದೆ. ಈಗ ನೋಡಿ ಬುಲೆಟ್ ಬಂದಾಗಿಂದ ಏನು ಎಲ್ಲಿದೆ ಈಗೆಲ್ಲ ನೋಡಿ 14+ ಹಾಂ ಈಗ ಬಾಪ ಅಂದ್ರ ಇಲ್ಲೂ 1 hour later. ನೋಡ್ರಿ ಜೀವನ ಹೆಂಗಾಗೈತೆ ಅಂತಂದ್ರೆ ಜೀವನ ಹೆಂಗಾಗೈತೆ ಅಂತಂದ್ರೆ ಗಾಡಿ ಐತಿ ಮೊದ್ಲು ಒಂದು 2 ರೊಕ್ಕ ಇರ್ತಿದ್ವ ಒಂದು ಇರ್ತಿದ್ವು ಬಿಡ. ಈಗ ರೊಕ್ಕಿಲ್ಲ ಕೈಯಾಗ ಗಾಡಿ ಐತಿ ಪೆಟ್ರೋಲ್ ಖಾಲಿ ಆತು. ಕರೆಯಪ್ಪ ನನ್ನ ದೋಸ್ತನು 1 ತಾಸು ತಲೆ ತಿಂದೇನೆ ನಾನು. ಅವ್ನಿಗೆ ಬಿಸ್ನೆಸ್ ಮಾಡೋದು ಹೇಳ್ಕೊಡತ್ತಿದ್ದೇನ.
ಬಂತು ಮತ್ತು ನನ್ನ ದೋಸ್ತ್ ಬಂದಿದ್ನಲ್ಲ ತೈವಾಕಿಗೆ ಹೋಗಿದ್ದೆ ಅಲ್ಲಿ ಮಾತಾಡೋದು ತೈವಾಕಿಗೆ ಹೋಗಿದ್ದೆ ಅಲ್ಲಿ ಎಲ್ಲ ಅಂಗಡಿ ಬಂದಿತ್ತು. ಸೊ ಅಲ್ಲಿ ಏನು ತೋರಿಸ್ಲಿಲ್ಲ ನಾನು. ನಾಳೆ ಬೆಳಗ್ಗೆ ಕಲ್ಕೇರಿ ಫಾಲ್ಸ್ ಇಲ್ಲ ಕಲ್ಕೇರಿ ಕಡೆ ಗುಡಿ ಇತ್ತಲ್ಲ ಅಲ್ಲಿ ಹೊಂಟೀವಿ. ಸೊ ಅದ್ರ ಸಂಬಂಧ ಈಗ ಅವ್ನು ಬರ್ತಾನೆ ಹೋಗೋದಂತ ಐತಿ. ಸೊ ಬರ್ರಿ ನೆಕ್ಸ್ಟ್ ಏನಾಕೈತೆ ಅಂತ ತೋರ್ಸ. ಅಪ್ಪ ಭಾಳ ಡಲ್ ಮಾತಾಡತ್ತೆ ಅನ್ಕೋಬೇಡ್ರಿ, ನಿದ್ದೆ ಬರತ್ತ ರಾತ್ರಿ 1 ಗಂಟೆಗೆ ಮಕ್ಕೊಂಡಿನಿ. ಸೊ ಬರ್ರಿ ನಾವು ಬರಲಿ ಹೋಗೋಣ. ಸ್ಟಾರ್ಟ್ ಅದಕ್ಕೆ ಮಾಡತ್ತೆ ಹೇಳಿ ಈಗ. तू असले पाणी तू असल्या ಅವನ ಸರಿ ನಾ ಹೊಡಿತೀನಿ. ಸರಿ ಹಿಡ್ಕೊಳೆ. ನೆಕ್ಸ್ಟ್ ಟ್ರೈ ನೀನು ಹಿಡ್ಕೊಲೆ ಕಾಲ ಹಿಡ್ಕೊಳೆ ಇರೋ ಮಾಡು. ಆ ಸಬ್ಜಿ ಸೊ ಫ್ಯಾಮಿಲಿ ಮನೆಗೆ ಬಂದೆ. ಅಲ್ಲಿ ಸ್ವಲ್ಪ ಡಲ್ ಮಾತಾಡಿದ್ರು, ಸಾರಿ. ಬಿಕಾಸ್ ನಂದು ಇನ್ನೂ ಊಟ ಇಲ್ಲ. ಟೈಮ್ ಎಷ್ಟಾತಂತಂದ್ರೆ 6:30 ಆದ್ರೂ ಊಟ ಇಲ್ಲ. ಮನೆಗೆ ಏನಂತಂದ್ರೆ ಅಲ್ಲಿ ಮುಗಿಸ್ಕೊಂಡು ಸೀದಾ ಮನೆಗೆ ಬಾ ಅಂತಂದ್ರೆ, ಬಟ್ ನಾ ದೋಸ್ತನ ಮನೆಗೆ ಹೋದೆ. ಊಟದ ಲಕ್ಷಣ ಇಲ್ಲ, ಎಂಜಾಯ್ ಮಾಡ್ಕೊಂತ ಅಲ್ಲಿ ಆಗ್ಬಿಡ್ತು. ಇನ್ನೂ ಊಟ ಇಲ್ಲ. ಈಗ ಫ್ರೆಶ್ ಅಪ್ ಆಗೋಣ. ಮುಖ ಭಾಳ ಆಯ್ಲಿ ಆಗೈತಿ. ಸೊ ಫ್ರೆಶ್ ಅಪ್ ಆಗಿ ಸಿಗ್ತೇನೆ. ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿದೆ. ಮತ್ತು ಕಾಲು ಹಚ್ಚಿ ದುಗಿಸಿ ಏನೇನೋ ಮಾಡಿ ಡೌನಲ್ಲಿ ಕುಂತು ಭಾಳ ರಂಪಾಟನ ಆಯ್ತು. ಹಾಕಿದ್ವಿ. ಸೊ ಈಗ ನಾಳೆನೂ ಎಲ್ಲಿ ಹೋಗೋದು ಐತಿ. ಅದು ನೋಡೋಣ ಏನು ಹಾಕಿದಂದು ಇವತ್ತು ರಾತ್ರಿ ಪ್ಲ್ಯಾನ್ ಮಾಡೋದು ಐತಿ. ಅಂದ್ರೆ ನಿಮ್ಗೆ ಸಿನಿಮೆಟಿಕ್ ಆಯ್ತು ಮತ್ತು ಹಿಂಗೆಲ್ಲರ ಹೋಗಬೇಕಾದ್ರೆ ತೋರಿಸೋದು ಆಯ್ತು. ಅದೆಲ್ಲ ಮಾಡಿಲ್ಲ ಬಿಕಾಸ್ ಮಳೆ ಐತಿ, ನಿಮಗೂ ಗೊತ್ತಾಗತ್ತೈತೆ. ಸೊ ಈಗಂತೂ ಭಾಳ ಸುಸ್ತಾಗೈತೆ ನನಗೆ. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗೈತಿ. ಭಾಳ ದಿನ ಆದ್ಮೇಲೆ ಲಾಗ್ ಬಿಟ್ಟೆ. ಐ ಹೋಪ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಿ. ಬಿಕಾಸ್ ಮಳೆ ಐತಿ, ಕಂಟೆಂಟ್ ಇಲ್ಲ. ಮನ್ಯಾಗ ಕುಂದ್ರಾತೀನಿ. ಮನ್ಯಾಗ ಕುಂತ ಇದ್ದಿದ್ದು ಅರ್ಬಿ ಎಲ್ಲ ಫಿಟ್ ಆಗತ್ತ, ಏನು ಮಾಡ್ತೀರಿ. ಸೊ ಅದ್ರ ಸಂಬಂಧ ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ. ಇಷ್ಟ ಆದ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ. ಸಿಗೋಣ ಮುಂದಿನ ನೋಡಿದಾಗ. ತಪ್ಪಕ್ಕೆ ಬಾಯ್, ಲವ್ ಯು.